ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು ನಾನು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟಿಂದ ಒಂದು ಜಾಮ್ ಮಾಡೋಣ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಜಾಮ್ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬಂದಿತ್ತು. ಎಲ್ಲ ಜಾಮ್ಗಿಂತನೂ ಸ್ವಲ್ಪ ಟೇಸ್ಟ್ನಲ್ಲಿ ತುಂಬಾ ಡಿಫ್ರೆಂಟಾಗೇ ಇತ್ತು. ಆ ಜಾಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೇರವಾಗಿ ನಾವು ಆ ಸ್ಪೂನ್ನಲ್ಲಿ ಜಾಮ್ ತಗೊಂಡು ಹಾಗೆ ತಿನ್ನಬಹುದು, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ನೀವು ಸಹ ಒಂದ್ಸರಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಈ ಜಾಮ್ ಬಂದು ತುಂಬ ಕಲರ್ಫುಲ್ಲಾಗಿರುತ್ತೆ, ಜೊತೆಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗಾಗಿ ನೀವು ಸಹ ಈ ಜಾಮ್ನ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಡ್ರ್ಯಾಗನ್ ಫ್ರೂಟನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಂತರ ಅದರಲ್ಲಿರೋ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆನೆಲ್ಲ ತೆಗೆದಾದ ನಂತರ ನಾನು ಸ್ಮ್ಯಾಶರಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣು ಏನಿದೆ ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫುಲ್ಲು ಎಲ್ಲ ಹಣ್ಣು ಕೂಡ ಸ್ಮ್ಯಾಶ್ ಆಗಬೇಕು. ನಾನು ಬಂದು ತೊಗೊಂಡಿರುವಂತಹ ಈ ಹಣ್ಣು ಬಂದು ಒಂದು ಅರ್ಧ kg ಇದೆ. ಈ ಡ್ರ್ಯಾಗನ್ ಫ್ರೂಟು ಅರ್ಧ kg, ಯಾಕಂದರೆ ನಾನು 1 kgಗೆ 2 ಹಣ್ಣು ಬಂದಿತ್ತು. ಹಾಗಾಗಿ ಈಗ ನಾನು ಒಂದು ಹಣ್ಣಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಈ ಡ್ರ್ಯಾಗನ್ ಫ್ರೂಟನ್ನು ಹಾಕ್ತಾಯಿದ್ದೀನಿ. ಈ ಡ್ರ್ಯಾಗನ್ ಫ್ರೂಟನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದಕ್ಕೆ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ 1 ಕಪ್ ಬೆಲ್ಲನ ಹಾಕಿದ್ದೀನಿ. ಇದು ಒಂದು 2 ಕಪ್ಪಷ್ಟಿತ್ತು. ಆ 2 ಕಪ್ನಷ್ಟು ಡ್ರ್ಯಾಗನ್ ಫ್ರೂಟ್ ಇದ್ದರೆ ನಾವು ಅದಕ್ಕೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ಇನ್ನೂ ಸಿಹಿ ಬೇಕು ಅಂತ ಅನ್ನೋದಾದರೆ, ತುಂಬ ಸ್ವೀಟ್ನ ಲೈಕ್ ಮಾಡೋರಾದರೆ ಇನ್ನೂ ಒಂದು ಅರ್ಧ ಕಪ್ ಬೆಲ್ಲನ ಹಾಕೋಬಹುದು. ಆದರೆ ನಾನು ಸದ್ಯಕ್ಕೆ 1 ಕಪ್ ಮಾತ್ರ ಹಾಕಿದೆ, ನನಗೆ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು. 2 ಕಪ್ ಡ್ರ್ಯಾಗನ್ ಫ್ರೂಟ್ ಇದ್ದರೆ ನಿಮಗೆ 1 ಕಪ್ ಬೆಲ್ಲನೇ ಸಾಕಾಗತ್ತೆ. ನೀವು ಇನ್ನೂ ಏನಾದರೂ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ನಾನು ಹಾಕಿದ ಮಾತ್ರ ಅಳತೆ ಕರೆಕ್ಟಾಗೇ ಇತ್ತು. ಎಲ್ಲ ನೀರು ಕಡಿಮೆ ಆದಮೇಲೆ ಈ ರೀತಿಯಾಗಿ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಆಗ ನೀವು ಕೊನೆಯಲ್ಲಿ ನೀವು ನಿಂಬೆಹಣ್ಣನ್ನು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ. ನಾನು ಇದಕ್ಕೆ 1 ನಿಂಬೆಹಣ್ಣನ್ನು ಯೂಸ್ ಮಾಡಿದ್ದೀನಿ. ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದು ಅರ್ಧ kg ಡ್ರ್ಯಾಗನ್ ಫ್ರೂಟ್ ಇದ್ದಿದ್ದು. 2 ಕಪ್ ಡ್ರ್ಯಾಗನ್ ಫ್ರೂಟ್ ಇದ್ದರೆ 1 ಕಪ್ಪಷ್ಟು ಬೆಲ್ಲ ಹಾಕಬೇಕಾಗತ್ತೆ, 1 ನಿಂಬೆಹಣ್ಣನ್ನು ಹಾಕಬೇಕಾಗತ್ತೆ. ಈ ಜಾಮ್ ಇನ್ನೇನು ಮುಗೀತು, ಫೈನಲ್ ಸ್ಟೇಜ್ನಲ್ಲಿ ಇದೆ ಅನ್ನೋ ಟೈಮ್ನಲ್ಲಿ ನಾವು ನಿಂಬೆಹಣ್ಣನ್ನು ಸೇರಿಸ್ಬೇಕು. ನಿಂಬೆಹಣ್ಣನ್ನು ಸೇರಿಸಾದ್ಮೇಲೆ 5 ನಿಮಿಷ ನಾವು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಯಾಕೆ ಅಂದರೆ ಯಾವುದೇ ರೀತಿಯಾದಂತಹ ನೀರಿನ ಅಂಶನೂ ಸಹ ಆ ಜಾಮ್ನಲ್ಲಿ ಇರಬಾರ್ದು. ಇದ್ದರೆ ನೀವು ಸ್ಟೋರ್ ಮಾಡಿ ಇಡೋದು ಕಷ್ಟ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೀವು ಬೆಲ್ಲ ಬೇಕಿದ್ರೂ ಹಾಕ್ಬೋದು, ಇಲ್ಲ ಸಕ್ಕರೆ ಬೇಕು ಅನ್ನೋರು ಸಕ್ಕರೆನೂ ಸಹ ಹಾಕ್ಬಹುದು. ಆದರೆ ನಾನು ಬೆಲ್ಲನೇ ಹಾಕಿದ್ದೀನಿ, ಯಾಕಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಬೆಲ್ಲನೇ ಹಾಕಿದ್ದೀನಿ. ನಿಮಗೇನು ಟೇಸ್ಟಲ್ಲಿ ಚೇಂಜ್ ಆಗೋದಿಲ್ಲ, ಟೇಸ್ಟ್ ಸೇಮ್ ಒಂದೇ ಥರ ಬರುತ್ತೆ. ಈಗ ನಮ್ಮ ಜಾಮ್ ಬಂದು ಪೂರ್ತಿಯಾಗಿ ರೆಡಿಯಾಗಿದೆ. ಈಗ ನಾನು ಅದನ್ನು ಸ್ಟವನ್ನು ಆಫ್ ಮಾಡಿ ಆಯಿತು. ಆಫ್ ಮಾಡಿ ಅದನ್ನು ನಾವು ಸೈಡ್ನಲ್ಲಿ ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ. ಅದಾದ ನಂತರ ನಾನು ಒಂದು ತವ ಮೇಲೆ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಬ್ರೆಡ್ಡನ್ನು ನಾನು ಟೋಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೀವು ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ಬಾಕ್ಸ್ಗಳಿಗೆ ಲಂಚ್ ಬಾಕ್ಸ್ನಲ್ಲಿ ಸಹ ಹಾಕಿ ಕೊಡಬಹುದು. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ಸಹ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಮಕ್ಕಳಿಗೆ ಕಲರ್ ಆಗಿ ಕಾಣಿಸಿದ್ರೆ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಹಾಗಾಗಿ ನೋಡಿ, ಈ ರೀತಿಯಾಗಿ ಎಲ್ಲ ಜಾಮನ್ನು ಆರಿದ ನಂತರ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೋಬಹುದು. ನಾನು ಈಗ ಈ ಟೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ಗೆ ಈ ರೆಡಿಯಾಗಿರುವಂತಹ ಜಾಮ್ನ ಹಾಕ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ, ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಕಲರ್ಫುಲ್ಲಾಗಿ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಈ ಜಾಮು. ನೀವು ಸಹ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ಜಾಮು. ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ.